ಸರ್, ಇವತ್ತು ಜುಲೈ 11ನೇ ತಾರೀಕು ವಿಶ್ವ ಜನಸಂಖ್ಯೆ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಜನಸಂಖ್ಯೆ ಆಚರಿಸುವ ಒಂದು ಉದ್ದೇಶ ಹಾಗೂ ಮಹತ್ವಕ್ಕೆ ತಿಳಿಸ್ಕೊಡಿ ಸರ್. ಇದು ಜಗತ್ತಿವತ್ತು ವಿಶ್ವಸಂಸ್ಥೆ ಜಗತ್ತಿನ ಹಲವಾರು ರಾಷ್ಟ್ರಗಳಲ್ಲಿ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂದರೆ ವಿಶ್ವ ಜನಸಂಖ್ಯೆ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಪ್ರಮುಖ ಉದ್ದೇಶ ಇಟ್ಕೊಂಡು ಆಚರಣೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಪಾಪ್ಯುಲೇಷನ್ ಇವತ್ತು ಜಗತ್ತಿನಲ್ಲಿ ಸುಮಾರು 812 ಕೋಟಿ ಜನಸಂಖ್ಯೆಯನ್ನು ಜಾಗತಿಕ ಮಟ್ಟದಲ್ಲಿ ಹೊಂದಿದ್ದೀವಿ ನಾವು. ಅದೇ ರೀತಿ ಭಾರತದಲ್ಲಿ ಸುಮಾರು 10 ರಾಷ್ಟ್ರಗಳು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿವೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಭಾರತ ಇವತ್ತು 147 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು, ಆನಂತರ ಸ್ಥಾನವನ್ನು ಚೀನಾ ದೇಶ ಮತ್ತು ಏಷ್ಯಾ ಖಂಡದ ಇತರ ದೇಶಗಳು ಹೊಂದಿದೆ. ನಾವು ಜನಸಂಖ್ಯೆ ಅಂದರೆ ಒಂದು ಮಾನವ ಸಂಪನ್ಮೂಲ. ಅದು ಈ ಜಾಗತಿಕ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಹಲವಾರು ಸಮಸ್ಯೆಗಳು ಮತ್ತು ಅಭಿವೃದ್ಧಿ, ಈ ಸುಸ್ಥಿರತೆಯ ಮೇಲೆ ಇವತ್ತು ಏನು ಪ್ರಭಾವ ಬೀರಿಸುತ್ತೆ ಅಂತಕ್ಕಂಥದ್ದನ್ನ ಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ಜನಸಂಖ್ಯೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ನಾವು. ಈ ಮೊದಲಿಗೆ 1987ರಲ್ಲಿ ಜುಲೈ 11ನೇ ತಾರೀಕಿಗೆ 5 ಕೋಟಿ ಅಂದರೆ 5 ಶತಕೋಟಿ ಜನಸಂಖ್ಯೆಯನ್ನು ಗಡಿ ದಾಟದಂಥ ಒಂದು ಸುಸಂದರ್ಭ. ಹಾಗಾಗಿ ಅದರ ಒಂದು ಬೆಳವಣಿಗೆಗೆ, ಅದರ ಜೊತೆಗೆ ಅದರ ಅಭಿವೃದ್ಧಿ ಮತ್ತು ಅನೇಕ ಸಮಸ್ಯೆಗಳು ಬೆಳವಣಿಗೆಯಲ್ಲಿ ಪರಿಣಾಮ ಬೀರ್ತಕ್ಕಂಥ ವಿಚಾರದಲ್ಲಿ ಅಲ್ಲಿಂದ ಪ್ರಾರಂಭ ಆದಂಥ ಈ ಒಂದು ಜನಸಂಖ್ಯೆ ಆಚರಣೆ ದಿನ ಇವತ್ತು ಭಾಳ ಮಹತ್ತರವಾದಂತಹ ಜನಸಂಖ್ಯೆಯಿಂದ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತವೆ. ಆ ಸಮಸ್ಯೆಗಳಿಗೆ ಪರಿಹಾರಗಳು ಮತ್ತು ಆ ಒಂದು ವಿಚಾರದಲ್ಲಿ ನಮ್ಮ ಆರೋಗ್ಯ ಸ್ಥಿರತೆ ಮತ್ತು ಮಾನವ ಸಂಪನ್ಮೂಲ ಸದ್ಬಳಕೆ ಮತ್ತು ಯುವ ಜನಾಂಗದ ಒಂದು ಸತ್ಪ್ರಜೆಯಾಗಿ ಮಾಡಲಿಕ್ಕೆ ಈ ಎಲ್ಲ ಪೂರಕ ಅಂಶಗಳು ಅಥವಾ ಮಹಿಳೆಯರ ಆರೋಗ್ಯನ ಸ್ಥಿರತೆಯನ್ನು, ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ದಿನ ಬಹಳ ಮಹತ್ತರವಾದಂಥ ದಿನ. ನಾವು ಇವತ್ತು 2024 ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಅಂದರೆ ಜುಲೈ 11 ಈ ಒಂದು ಜನಸಂಖ್ಯೆ ದಿನಾಚರಣೆ ಭಾಳ ವಿಶೇಷವಾಗಿ ವಿಶ್ವಸಂಸ್ಥೆ ಹಲವಾರು ರಾಷ್ಟ್ರಗಳಲ್ಲಿ ಇದ್ರ ಬಗ್ಗೆ ಸಮರ್ಥನೀಯವಾದಂತಹ ಅಭಿವೃದ್ಧಿಗಾಗಿ ನಮ್ಮ ಇದನ್ನು ಬೆಳೆಸ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ಉದ್ದೇಶ ಏನಪ್ಪ ಅಂದರೆ ಈ ಸಮರ್ಥನೆ ಅಭಿವೃದ್ಧಿಗಾಗಿ ಎಣಿಸುವುದನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಣನೆಗೆ ಪರಿಗಣಿಸ್ಬೇಕು, ಎಣಿಕೆ ಮಾಡಬೇಕು. ಅಲ್ಲಿ ಲಿಂಗ ತಾರತಮ್ಯ ಇರ್ಬೋದು, ವರ್ಗ ತಾರತಮ್ಯ ಇರ್ಬೋದು, ಇನ್ನಿತರ ಯಾವುದೇ ತಳ ಸಮುದಾಯ ಇತರ ಯಾವುದೇ ಇದಿಟ್ಕೊಂಡೇ ಪ್ರತಿಯೊಬ್ಬರನ್ನು ಎಣಿಸುವ ಮುಖಾಂತರ ಜನಸಂಖ್ಯೆಯ ನಿಖರ ಅತ್ಯನ ಫಸ್ಟು ಪತ್ತೆ ಮಾಡ್ಕೋಬೇಕು. ಆದಾಗ ಮಾತ್ರ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೆ ಅವಕಾಶ ಆಗುತ್ತೆ. ಇವತ್ತು ನಾವು 1990ನೇ ಇಸ್ವಿಯಿಂದ ವಿಶ್ವಸಂಸ್ಥೆ ಪರಿಗಣಿಸಿ ಇದನ್ನು ಆವತ್ತಿನ ದಿನಗಳಲ್ಲಿ ಹೆಚ್ಚು ಕಡಿಮೆ 90 ರಾಷ್ಟ್ರಗಳಲ್ಲಿ, ವಿಶ್ವಸಂಸ್ಥೆಯ 90 ರಾಷ್ಟ್ರಗಳಲ್ಲಿ ಇದರ ಮಹತ್ವದ ಬಗ್ಗೆ ತಿಳಿದು ಹಲವಾರು ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡು ಜನಸಂಖ್ಯೆಯ ಅಭಿವೃದ್ಧಿ ಮತ್ತು ಅದರ ಸಮಸ್ಯೆಗಳು, ಸವಾಲುಗಳು, ಅದು ಒಡ್ಡತಕ್ಕಂಥ ಸವಾಲುಗಳ ಬಗ್ಗೆ ನಮಗೆ ನಿಖರತೆಯನ್ನು ತಂದು ಜಗತ್ತಿನಾದ್ಯಂತ ಎಲ್ಲ ಅಸಮಾನತೆಗಳನ್ನು, ಆರೋಗ್ಯ ಅಸಮಾನತೆ ಅಥವಾ ಸಾಮಾಜಿಕ ಅಸಮಾನತೆ ಆಗಿರ್ಬೋದು, ಇನ್ನಿತರ ಯಾವುದೇ ರೀತಿಯ ಅಸಮಾನತೆಗಳ ಪರಿಹಾರಕ್ಕೋಸ್ಕರ ಈ ಒಂದು ಜನಸಂಖ್ಯೆ ಇದು ಭಾಳ ಪೂರಕವಾಗಿದೆ. ಇವತ್ತು ಮಾನವ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ವಿ. ಸಾಕಷ್ಟು ರಾಷ್ಟ್ರಗಳಲ್ಲಿ ಮಾನವ ಸಂಪತ್ತಿದೆ. ಈ ಮಾನವ ಸಂಪತ್ತನ್ನು ನಾವು ಸದ್ಬಳಕೆ ಮಾಡ್ಕೋಬೇಕಂಥದ್ದು ಆ ದೇಶದ ಸರ್ಕಾರಗಳ ಕರ್ತವ್ಯ. ಇವತ್ತು ನಮ್ಮ ಮಾನವ ಬೆಳೆದಂತೆ ಸಮಸ್ಯೆಗಳು ಹೆಚ್ಚುತ್ತವೆ. ಈ ಒಂದು ನಿಟ್ಟಲ್ಲಿ ನಾವು ಯಾವುದೇ ರೀತಿಯ ಇದಾದ್ರೂ ಸಹ ಮುಂದೆ ಈ ಬೆಳವಣಿಗೆಯ ಮತ್ತು ಇಂತಹ ಜಾಗೃತಿ ಮೂಡಿಸುವ ಮುಖಾಂತರ ನಮ್ಮ ಸರ್ಕಾರಗಳು ಅಥವಾ ನಮ್ಮ ಒಂದು ವ್ಯವಸ್ಥೆ ಸುಸ್ಥಿರತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನಾವು ಪ್ರಪಂಚದಲ್ಲಿ ಹಲವಾರು ಸಾಧನೆಗೆ ಮಾನವ ಸಂಪನ್ಮೂಲ ಅಗತ್ಯ. ಆ ಒಂದು ಇದರಲ್ಲಿ ಅದನ್ನು ಸದ್ಬಳಕೆ ಮಾಡ್ಕೋಬೇಕಾದ್ದು, ಯುವ ಜನತೆಯನ್ನು ಇದು ಮಾಡ್ಕೋಬೇಕಾದ್ದು, ಮಹಿಳೆಯರ ಶೋಷಣೆಯನ್ನು ತಪ್ಪಿಸ್ಬೇಕಾದ್ದು, ಬಡವ ತಾರತಮ್ಯನ ತಕ್ಕಂಥದ್ದು ತಪ್ಪಿಸ್ಬೇಕಾದ್ದು, ಎಲ್ಲವೂ ಅನೇಕ ಸಮಸ್ಯೆಗಳಿಗೆ
ಪೂರಕವಾಗಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋ ಮುಖಾಂತರ ಈ ಒಂದು ಜನಸಂಖ್ಯೆ ದಿನಾಚರಣೆಗೆ ಅರ್ಥಪೂರ್ಣವಾದಂಥ ವ್ಯವಸ್ಥೆನ ತಂದು ಕೊಡಬೇಕು. ಹಾಗಾಗಿ ಯಾವುದೇ ವ್ಯಕ್ತಿ ಕೀಳಲ್ಲ, ಯಾವುದೇ ವ್ಯಕ್ತಿ ಮೇಲಲ್ಲ. ನಮ್ಮಲ್ಲಿ ಅನೇಕ ಸಿದ್ಧಾಂತಗಳಿದೆ, ಅನೇಕ ಆರೋಗ್ಯದಾಯಕವಾದಂಥ ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಇದು ಪೂರಕವಾಗಿದೆ. ಹಾಗಾಗಿ ನಾವು ವಿಶ್ವಸಂಸ್ಥೆಯ ಗೈಡ್ಲೈನ್ಸ್ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋದಿದ್ದೇ ಆದರೆ ಖಂಡಿತವಾಗಿ ಈ ಜನಸಂಖ್ಯೆ ದಿನಾಚರಣೆಗೆ ಮಹತ್ವ ಬರುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಶ್ವ ಜನಸಂಖ್ಯೆಯ ಕುರಿತು ಹಲವಾರು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಸುಭಾಷ್ ಮಾಡಳ್ಳಿ ಅವರು ತಿಳಿಸ್ಕೊಟ್ರು. ಹಾಗಾಗಿ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಕ್ಯಾಮ್ರಾಮನ್ ರಾಮೇಗೌಡರ ಜೊತೆ ಮಿಮಿಕರಾಜ್ ಗುಂಡ್ಲುಪೇಟೆ. ನಮಸ್ಕಾರ.